ನೆನ್ನೆ ಟಿ ವಿನಲ್ಲಿ ನೋಡಬೇಕಾಗಿತ್ತು, ಸಂಜೆ ಟಿ ವಿ ನೈನಲ್ಲಿ, ಈಗಲೂ ಸಿಗುತ್ತೆ ಯೂಟ್ಯೂಬಲ್ಲಿ ನೋಡಿ. ತನ್ನ ಅಕ್ಕನೇ ಮಾಟ ಮಾಡಿಸಿದ್ದಾಳೆ ಅಂದ್ಕೊಂಡು ಬೈತೀನಿ, ನಿಮಗೂ ಬೈತೀನಿ, ಎಲ್ಲರಿಗೂ ಬೈತೀನಿ. ನಮಸ್ಕಾರ ಸ್ನೇಹಿತರೆ. ಈ ದಿನ ಸ್ವಲ್ಪ ಬೈತೀನಿ, ನಿಮಗೂ ಬೈತೀನಿ, ಎಲ್ಲರಿಗೂ ಬೈತೀನಿ. ಅಷ್ಟು ಕೋಪ ಬಂದಿದೆ. ನೆನ್ನೆ ಟಿ ವಿನಲ್ಲಿ ನೋಡಬೇಕಾಗಿತ್ತು, ಸಂಜೆ ಟಿ ವಿ ನೈನಲ್ಲಿ, ಈಗಲೂ ಸಿಗುತ್ತೆ ಯೂಟ್ಯೂಬಲ್ಲಿ ನೋಡಿ. ತಮ್ಮನ ಮಗನಿಗೆ ಹುಷಾರಿರಲ್ಲ, ತನ್ನ ಅಕ್ಕನೇ ಮಾಟ ಮಾಡಿಸಿದ್ದಾಳೆ ಅಂದ್ಕೊಂಡು ಅವಳಿಗೆ ವಿಷ ಹಾಕಿ ಒಡೆದು ಸಾಯಿಸಿದ್ದಾನೆ, ಆಸ್ಪತ್ರೆಗೆ ಸತ್ತಿದ್ದಾಳೆ. ಟೋಟಲ್ ವಿಡಿಯೋ ಟಿ ವಿ ನೈನಲ್ಲಿ ಸಿಗುತ್ತೆ ನೋಡಿ. ಅವ್ರ ಭಾವನಿಗೂ ಹೊಡೆದಿದ್ದಾರೆ. ಕೊನೆಗೆ ಅಮ್ಮ ಸತ್ತೋಗಿದ್ದಾರೆ, ಅರೆಸ್ಟ್ ಆಗಿದ್ದಾರೆ. ಅವರಿಬ್ಬರು ತಮ್ಮ ಮತ್ತು ತಮ್ಮನ ಹೆಂಡತಿ. ಈ ರೀತಿಯಾದ ಮಾನಸಿಕ ಸ್ಥಿತಿ ಬರೋಕ್ಕೆ ಯಾರು ಕಾರಣ? ನಮ್ಮ ಜನಗಳೇ ಕಾರಣ. ಮೌಢ್ಯತೆಯಲ್ಲಿ ಮುಳುಗಿದ್ದಾರೆ. ಈ ದರಿದ್ರ ಮೀಡಿಯಾಗಳಲ್ಲಿ ಕೆಲವಾರು ವಿಚಾರಗಳನ್ನು ನೋಡಿ ಅಲ್ಲಿ ಕೆಲವರು ನಿಮಗೆ ದುಷ್ಟಶಕ್ತಿ ನಿಮ್ಮ ದೇಹದಲ್ಲಿ ಸೇರಿಕೊಂಡಿದೆ ಅಂತ ಹೇಳ್ತಾ ಇರ್ತಾರೆ. ನಿಮ್ಗೆ ಯಾರೋ ಮಾಟ ಮಾಡಿಸಿದ್ದಾರೆ ಅಂತ ದೇವಸ್ಥಾನಗಳಲ್ಲಿ ಹೇಳ್ತಾರೆ. ಟಿ ವಿನಲ್ಲಿ ಕುಳಿತುಕೊಂಡು, ಮಾಧ್ಯಮದಲ್ಲಿ ಕುಳಿತುಕೊಂಡು ಕೆಲವರು ಜ್ಯೋತಿಷಿಗಳು ದುಷ್ಟಶಕ್ತಿಗಳ ಬಗ್ಗೆ, ಪ್ರೇತಗಳ ಬಗ್ಗೆ, ಆತ್ಮಗಳ ಬಗ್ಗೆ ನಿಮ್ಮೇಲೆ ಬರುತ್ತೆ ಹಾಗೆ ಹೀಗೆ ಅಂತ ಹೇಳಬೇಕಾದಾಗ, ದುರ್ಬಲ ಮನಸ್ಸಿನ ಸ್ಥಿತಿಯವರು, ಬಡವರು, ಮುಗ್ಧರು, ಅವಿದ್ಯಾವಂತರು ನೋಡಿದಾಗ ಈ ವಿಚಾರಗಳು ತಲೆಗೆ ಹೋಗ್ಬಿಡುತ್ತೆ ಅವ್ರಿಗೆ. ಒಂದಿನ ಸುಮ್ಮನೆ ಕುಳಿತುಕೊಂಡು ಆರಾಮಾಗಿ ಹಿಂಗೆ ನೋಡ್ಬಿಡ್ತಾರೆ, ಹಂಗೆ ಹಿಂಗೆ ಸುಮ್ಮನೆ ಆಗ್ಬಿಡ್ತಾರೆ. ಏನಾರು ಅವ್ರ ಮನೇಲಿ ಸಮಸ್ಯೆ ಆದಾಗ, ಯಾರಾದರೂ ಅವ್ರ ಸಂಬಂಧಗಳಲ್ಲಿ ಏನಾದ್ರು ಕಿರಿಕ್ ಮಾಡಿದಾಗ ಆವಾಗ ಅವ್ರಿಗೆ ರಿಲೇಟ್ ಮಾಡ್ಕೊತಾರೆ. ಅಂದರೆ ಒಂದು ಸಂಬಂಧ ಕಲ್ಪಿಸ್ತಾರೆ, ಇವರು ಮಾಡಿರಬೇಕು, ಅದಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ, ಇವ್ರು ನೋಡೋ ರೀತಿ ಬೇರೆ ಇದೆ ಅಂತ ಅನುಮಾನಗಳು ಸ್ಟಾರ್ಟ್ ಆದಾಗ ಅವ್ರು ಸರಿ ಇದ್ರೂ ಕೂಡ ತಪ್ಪಾಗಿ ಕಾಣ್ತಾರೆ. ಹತ್ತಿರದ ಸಂಬಂಧಿಗಳೇ ಮಾಟ ಮಂತ್ರ ಮಾಡಿಸುತ್ತಾರೆ ಅಂತ ಮಾತಾಡ್ತಾರೆ. ಆಗ ತಮ್ಮ ಹತ್ರ ಯಾರು ಇದ್ದಾರೋ, ತಮ್ಮ ಬಗ್ಗೆ ಯಾರಿಗೆ ಬೇಸರ ಇದೆಯೋ ಅವರನ್ನು ಹುಡುಕ್ತಾರೆ. ಇವ್ರ ಮನಸ್ಸಲ್ಲಿ ಹುಡುಕೊಂಡು ಸಂಬಂಧ ಕಟ್ಕೊತಾರೆ. ಯಾಕೆಂದರೆ ಮನುಷ್ಯನ ಮನಸ್ಸು ಭಾವನಾತ್ಮಕವಾಗಿ ನಂಬಿಕೆಯಲ್ಲಿ ಬೆಸೆದು ಹೋಗಿದೆ. ಇದರ ವಿರುದ್ಧ ಯಾರು ಮಾತಾಡೋಕ್ಕಾಗೋದಿಲ್ಲ. ಸಡನ್ನಾಗಿ ಹೇಳ್ಬಿಡ್ತಾರೆ. ಅವರವರ ನಂಬಿಕೆ, ದೇವರ ಬಗ್ಗೆ ಅಪಾರವಾದ ತಪ್ಪು ನಂಬಿಕೆ ಇದೆ, ಸತ್ಯದ ನಂಬಿಕೆ ಅಲ್ಲ. ಅದಕ್ಕೆ ನಾನು ನಿಮ್ಗೆ ಬೈತೀನಿ ಅಂದದ್ದು. ತಪ್ಪು ನಂಬಿಕೆ ಅಂದ್ರೇನು? ಪ್ರತಿದಿನ ನಿಮ್ಮ ಮನೇಲಿ ಪೂಜೆ ಮಾಡ್ತೀರಾ, ಆ ದೇವರಿನ ಸಣ್ಣ ವಿಚಾರ ಆಗೋಯ್ತು. ಅದು ಅದ್ಭುತವಾದ ಅಗಾಧವಾದ ಕಲ್ಪನೆಗೂ ನಿಲುಕದ ಶಕ್ತಿ. ಈ ಸೃಷ್ಟಿಯನ್ನು, ಈ ಭೂಮಿನ ಸೃಷ್ಟಿ ಮಾಡಬೇಕು ಭಗವಂತನ ಸುಮ್ಮನೆ ಆಯ್ತಾ? ಸಮುದ್ರ ಎಷ್ಟು ನೀರಿದೆ ಸುಮ್ಮನೆ ಆಯ್ತಾ? ಸೂರ್ಯ ಹೆಂಗಿದೆ ಸುಮ್ಮನೆ ನೋಡ್ರಿ, ಕಣ್ಣು ಬಿಡೋಕ್ಕಾಗೋದಿಲ್ಲ. ಅಂತ ಅಗಾಧವಾದ ಶಕ್ತಿಯ ಸೃಷ್ಟಿಕರ್ತ ಭಗವಂತ ಅಂದಮೇಲೆ ಅವನ ಪೂಜೆ ಪ್ರತಿನಿತ್ಯ ಮಾಡಿದ ಮೇಲೆ ನಿಮ್ಮ ಮನೆಗೆ ದುಷ್ಟಶಕ್ತಿ ಹೇಗೆ ಬರುತ್ತೆ? ದುಷ್ಟಶಕ್ತಿ ಅಂದರೆ ಯಾವುದು? ಮನುಷ್ಯನ ಆತ್ಮ, ಸತ್ತ ಆತ್ಮ. 100 ಕೋಟಿ ಜನ ಇದ್ದಾರೆ ಈ ಭೂಮಿ ಮೇಲೆ, 100 ಲಕ್ಷಾಂತರ ಕೋಟಿ ಜೀವಿಗಳ ಆತ್ಮಗಳಿವೆ. ಹಂಗೆ ಇವನು ಯಾರೋ ಒಬ್ಬ ಹುಟ್ಟುತ್ತಾ, ಯಾರೋ ಒಬ್ರು ಹುಟ್ಟಿದ್ರು ಸತ್ತರೋ ಒಂದು ಆತ್ಮ ಬರುತ್ತೆ. ಅದ್ರ ಹೋಗ್ಸಕ್ಕೆ 108 ಪೂಜೆ ಮಾಡ್ತೀವಿ, ಎಲ್ಲವನ್ನೂ ನಾವು ಮಾಡ್ತೀವಿ, ಅದನ್ನು ನಾವು ನಂಬ್ತೀವಿ. ಆದರೆ ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ತಕ್ಕಂಥ ದೇವ್ರ ಬಗ್ಗೆ ನಿಮ್ಗೆ ನಂಬಿಕೆ ಇಲ್ಲ. ಎಲ್ಲರೂ ಹೇಳ್ತಾರೆ ನಾವು ದೇವ್ರು ನಂಬ್ತೀವಿ, ದೇವರೇ ಶ್ರೇಷ್ಠ. ಎಲ್ಲರೂ ನಂಬಿದ್ದೀರಾ? ನಂಬಿದ್ರೆ ದುಷ್ಟಶಕ್ತಿ ನಮ್ಮ ಮನೆಗೆ ಹೆಂಗೆ ಬರುತ್ತೆ? ಮನೆ ಮತ್ತೆ ಯಾಕೆ ಪೂಜೆ ಮಾಡ್ತಾ ಇದ್ದೀರಾ ನೀವು ಫೋಟೋ ಇಟ್ಕೊಂಡು? ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀರಾ ನೀವು? ದೇವಸ್ಥಾನಕ್ಕೆ ಹೋಗೋದು ನಂಬಿಕೆ, ಅಗಾಧವಾದ ಶಕ್ತಿ ಇದೆ ನನ್ನನ್ನು ಕಾಪಾಡುತ್ತಂತ ನಂಬಿಕೆಯಿಂದ. ಆ ನಂಬಿಕೆಯಿಂದ ಬೆಳಗ್ಗೆ ಪ್ರತಿನಿತ್ಯ ಪೂಜೆ ಮಾಡ್ತೀರಾ, ದೇವಸ್ಥಾನಕ್ಕೆ ಹೋಗ್ತೀರಾ. ಅವನು ಯಾವನೋ ಜ್ಯೋತಿಷಿ ಹೇಳ್ದ ಅಂದ್ಬಿಟ್ಟು ಇನ್ನೊಬ್ಬ ಯಾವನೋ ಮೀಡಿಯಾದಲ್ಲಿ ಕೂತ್ಕೊಂಡು ಸ್ವಾರ್ಥಿಗಳು, ಆಧುನಿಕ ಭಯೋತ್ಪಾದಕರು ಏನೋ ಹೇಳ್ದ ನಿಮ್ಮ ಮನೆಗೆ ಒಂದು ಆತ್ಮ ಬಂದ್ಬಿಟ್ಟು ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಅಂತ. ಮಾಟ ಮಾಡಿಸೋರು ಯಾರು? ರಾಗ, ದ್ವೇಷ, ಕೋಪ, ಹೊಟ್ಟೆ ಕಿಚ್ಚು ತುಂಬಿರ್ತಕ್ಕಂಥ ಮನಸ್ಸು ಹೋಗಿ ಇನ್ಯಾರೋ ಒಬ್ಬನ ಹತ್ರ ಹೋಗಿ ಇವರಿಗೆ ಹಿಂಗೆ ಮಾಡು, ಕೆಟ್ಟದ್ದು ಮಾಡು, ಅಲ್ಲಿ ಯಾವುದೋ ಒಂದು ಸ್ಪಿರಿಟ್ ಕಳಿಸು, ಅವ್ರು ಹೋಗಿ ಕೆಟ್ಟದ್ದು ಮಾಡಲಿ ಅಂದ್ಬಿಟ್ಟು ಆ ಕೋಳಿ ಕಟ್ ಮಾಡಿಬಿಟ್ಟು ಪ್ರಾಣಿ ಬಲಿ ಕೊಟ್ಬಿಟ್ಟು ಇನ್ನೇನೋ ಮಾಡಿಬಿಟ್ರೆ ಅಲ್ಲಿಂದ ಬಂತಕ್ಕಂಥ ಶಕ್ತಿ ಇವನು ಮನೆಗೆ ಬಂದು ಇವನು ದೇಹಕ್ಕೆ ಸೇರ್ಕೊಂಡ್ಬಿಟ್ರೆ, ಮನಸ್ಸಿಗೆ ಸೇರ್ಕೊಂಡ್ಬಿಟ್ರೆ ನಿಮ್ಮನೆಯವರು ದೇವ್ರು ಏನು ಮಾಡ್ತಾ ಇದೆ? ನೀವು ಯಾಕೆ ಪೂಜೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡ್ರಿ.
ಇಷ್ಟು ಸಿಲ್ಲಿಯಾಗಿ ಹಾಕಿದ್ದೀರಿ. ನಂಬಿಕೆ ಅಂತಕ್ಕಂಥ ಮೋಹದಲ್ಲಿ ಅರ್ಥವಿಲ್ಲದ ಪೂಜೆ ಮಾಡ್ತಾ ಇದ್ದೀರಾ ನೀವು. ನಿಮ್ಗೆ ಅರ್ಥ ಆದರೆ, ನಿಮ್ಮ ದೇವರಲ್ಲಿ ನಿಮ್ಗೆ ನಂಬಿಕೆ ಇದ್ದರೆ ಬೇರೆದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ. ಯಾಕಂದರೆ ಗಾಡ್ ಈಸ್ ಗ್ರೇಟ್, ಅದನ್ನು ಯಾವನೂ ಹೇಳೋಕ್ಕಾಗಲ್ಲ. ಅದೊಂದು ಅಗೋಚರವಾದ ಶಕ್ತಿಯನ್ನು ನೀನು ಇದು ಇಷ್ಟೇ ಅಂತ ಜಡ್ಜ್ ಮಾಡೋಕ್ಕಾಗಲ್ಲ. ಇದು ಸಿಲ್ಲಿ ಅಂತ ಹೇಳಿ ಮಾಡೋಕ್ಕಾಗಲ್ಲ. 108 ದೇವಸ್ಥಾನ ಸುತ್ತಾಕ್ತಾನೇ ಇರೋದು. ಆಗ ನಿಮ್ಮಲ್ಲೇ ಇರೋ ದೇವರೇನು? ಟ್ರಿಪ್ ಮಾಡಬೇಕಾ? ಹೋಗಿ, ನೋ ಪ್ರಾಬ್ಲಮ್. ಬೆಳಗ್ಗೆ ಸಂಜೆವರೆಗೂ ಇಲ್ಲಿ ದೇವ್ರು ಮಾಡೋದು, ಇನ್ಯಾರೋ ಒಬ್ರು ಹೇಳಿದ್ರು ಇನ್ನೊಂದು ಕಡೆ ಹೋಗೋದು, ಅಲ್ಲೊಂದು 4-5 ದಿನ ಕುಳ್ಕೊಂಡು ದೇವ್ರು ಮಾಡೋದು, ಇನ್ನೊಂದು ಕಡೆ ದೇವ್ರು ಮಾಡೋದು. ಏನು ದೇವ್ರು ಅಂದರೆ? ಆ ದೇವರ ಶಕ್ತಿ ಅಂದ್ರೇನು? ಅದಕ್ಕೆ ನಾನು ಹೇಳೋದು, ತಪ್ಪು ತಿಳುವಳಿಕೆಗಳು, ತಪ್ಪು ನಂಬಿಕೆಗಳು, ನಿಮ್ಮ ಮನಸ್ಸಿನ ದೌರ್ಬಲ್ಯಗಳನ್ನು ಈ ಆಧುನಿಕ ಭಯೋತ್ಪಾದಕರು ಉಪಯೋಗಿಸಿಕೊಂಡು ಆಟ ಆಡ್ತಾ ಇದ್ದಾರೆ. ಯಾವುದೇ ಮೀಡಿಯಾದಲ್ಲಿ ಸ್ಪಿರಿಟ್ ಬಗ್ಗೆ, ಆತ್ಮಗಳ ಬಗ್ಗೆ, ಮಾಟ ಮಂತ್ರದ ಬಗ್ಗೆ ನಿಮ್ಮ ಮೇಲೆ ಮಾತಾಡಿದ್ರೆ ಅದನ್ನು ನೋಡೋಕೆ ಹೋಗಬೇಡಿ. ನೀವು ಯಾವಾಗ ನೋಡ್ತಿರೋ ನೀವು ಮೂರ್ಖರು. ಯಾಕೆ ನಿಮ್ಗೆ ಶಕ್ತಿ ಇರಲ್ಲ. ಅದನ್ನು ನೋಡಿ ಒಳಗಡೆ ಹೋಗಿರುತ್ತೆ, ಒಂದು ದಿನ ರಿಲೇಟ್ ಮಾಡ್ಕೊಳ್ತೀರಿ. ಇದು ಸತ್ಯ ಘಟನೆ. ನೆನ್ನೆ ಟಿ ವಿನಲ್ಲಿ ಡೀಟೇಲ್ಸ್ ಬಂತು, ಯೂಟ್ಯೂಬಲ್ಲಿ ಸಿಗುತ್ತೆ, ಟಿ ವಿ ನನಗೆ ಹೋಗಿ ನೋಡಿ. ಅಲ್ಲಿ ಈ ಥರ ಬೇಕಷ್ಟಿದೆ, ಎಲ್ಲ ಕಡೆ ನಡೀತಾ ಇದೆ. ಜನಗಳನ್ನು ಎದುರಿಸ್ತಾ ಇರ್ತಾರೆ. ಒಂದು ಸ್ಕೂಲ್ ಹತ್ರ ಬಂದಿದ್ದೆ, ಅಲ್ಲೊಂದು ಎಲ್ಲ ಟಿ ವಿನಲ್ಲೆಲ್ಲ ಪೊಲೀಸ್ನವರೆಲ್ಲ ಹೋಗಿದ್ರು, ಬಂದಿತ್ತು. ಎಂಥ ಮೂರ್ಖ ನಂಬಿಕೆಗಳಿದೆ. ಕೆಲವಾರು ದೇವಸ್ಥಾನಗಳಲ್ಲಿ ದೇವರಿಗೆ ಹೆಂಡದ ನೈವೇದ್ಯ, ಆಲ್ಕೋಹಾಲ್ ಹಾಕೋದು, ಅದರ ಭಕ್ತರಿಗೆಲ್ಲ ಲೈನಾಗಿ ಹಂಚೋದು. ಈ ಥರ ಎಷ್ಟೊಂದು ನಂಬಿಕೆಗಳಿದೆ. ಭಗವಂತನಿಗೆ ಹೆಂಡ ಕುಡಿಸ್ತಾರಲ್ರಿ, ಭಗವಂತನಿಗೆ ಮಾಂಸ ತಿನ್ನಿಸ್ತಾರಲ್ರಿ. ಓಕೆ, ನಂಬಿಕೆ ಏನು ನಂಬಿಕೆ ಅದು? ದೇವರಂದ್ರೇನು? ಸೊ ತುಂಬ ಜನ ದೈವಿ ಶಕ್ತಿಯ ಬಗ್ಗೆ ತಿಳ್ಕೊಂಡಿಲ್ಲ. ನೆಕ್ಸ್ಟ್ ಚೆಕ್ ಮಾಡಿ ನೋಡಿ. ಹಿಂದೆ ನಮ್ಮ ಭಾರತ ದೇಶವನ್ನು ಕಾಪಾಡೋಕ್ಕೆ ಸಾವಿರಾರು ಜನರು ಪ್ರಾಣ ತ್ಯಾಗ ಮಾಡಿದ್ದಾರೆ. ಸ್ವತಂತ್ರವನ್ನು ಗಳಿಸುವುದಕ್ಕೆ ಬ್ರಿಟಿಷರ ಆಕ್ರಮಣದಿಂದ. ಬ್ರಿಟಿಷರ ಆಕ್ರಮಣವನ್ನು 300 ಕೋಟಿ ದೇವರುಗಳು ರಕ್ಷಣೆ ಮಾಡಲಿಲ್ಲ. ಅವರನ್ನು ದಬ್ಬಲ್ಲ, ಹೊರಗಡೆ ದೇವರುಗಳು ದಬ್ಬಲಿಲ್ಲ. ಪ್ರಾಣ ತ್ಯಾಗ ಮಾಡಿ ಜನರು ಓಡಿಸಿರೋದು. ಮಹಾನ್ ಮಹಾನ್ ವ್ಯಕ್ತಿಗಳು, ಸ್ವತಂತ್ರ ಹೋರಾಟಗಾರರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಓಡಿಸಿದ್ರೆ ಹೊರತು ಬ್ರಿಟಿಷ್ನವ್ರನ್ನ ನಮ್ಮ ದೇಶದಲ್ಲಿರ್ತಕ್ಕಂಥ ದೇವರುಗಳು ಓಡಿಸಿಲ್ಲ. ನಾನು ಈ ದೇವರುಗಳು ಕಂಡೆಮ್ ಮಾಡ್ತಾ ಇಲ್ಲ, ಅದು ಬರೀ ಕೇವಲ ನಂಬಿಕೆಯ ಪ್ರಶ್ನೆ. ಆ ನಂಬಿಕೆಯಲ್ಲಿ ಈ ರೀತಿಯಾದ ಸುಳ್ಳು ನಂಬಿಕೆಗಳನ್ನು ತುಂಬ್ಕೋಬೇಡಿ. ಕೋಟ್ಯಾಂತರ ಜನರು ನಂಬಿದ್ದಾರೆ. ಆ ಸುಳ್ಳು ನಂಬಿಕೆಗಳಿಂದ ಮಾಡಿ ಸತ್ಯವನ್ನು ನಂಬಿ, ನಿಮ್ಮ ಮನೆಯ ದೇವರನ್ನು ನಂಬಿ, ನಿಮ್ಮ ಮನೆಯ ಹತ್ತಿರ ಇರುವ ದೇವಸ್ಥಾನಗಳಿಗೆ ಹೋಗಿ ಆ ದೇವರನ್ನು ನಂಬ್ರಿ. ನೀವು ನಂಬುತ್ತಿಲ್ಲ, ಮೂರ್ಖರಾಗ್ತಾ ಇದ್ದೀರ ನೀವು. ಅದನ್ನು ನಂಬಿದ್ರೆ ಇವೆಲ್ಲವನ್ನು ನಂಬುವುದಿಲ್ಲ. ಆಧುನಿಕ ಭಯೋತ್ಪಾದಕರ ವಿಚಾರಗಳನ್ನು ನಂಬುವುದಿಲ್ಲ. ಮೀಡಿಯಾಗಳನ್ನು, ಸೋಷಿಯಲ್ ಮೀಡಿಯಾ ಉಪಯೋಗಿಸ್ಕೊಂಡು ನಿಮ್ಮ ಮನಸ್ಸಿನ ದುರ್ಬಲತೆಯನ್ನು ಉಪಯೋಗಿಸ್ಕೊಂಡು ಆ ಪೂಜೆಗೆ ಇಷ್ಟು ದುಡ್ಡು, ಈ ನಂಬರ್ ಚೇಂಜ್ ಮಾಡೋಕ್ಕೆ ಇಷ್ಟು ದುಡ್ಡು, ನಿನಗಿಂತಕ್ಕೆ ಯಾವುದೋ ಬಂದು ಸೇರಿಕೊಂಡಿದ್ದೆ ಭೂತ, ಅದನ್ನು ನಾನು ಓಡಿಸ್ತೀನಿ, ಇದನ್ನು ಯಾವುದೋ ತಂದಿಟ್ಬಿಡಿ, ಕೋಟ್ಯಾಧಿಪತಿಗಳಾಗ್ಬಿಡ್ತೀರಾ, ಎಲ್ಲ ಸಮಸ್ಯೆಗಳು ಹೋಗ್ಬಿಡುತ್ತೆ, ನೀನು ರಾಜರಾಗಿದ್ಬಿಡ್ತೀರಾ, ನಿಮ್ಮ ದುಡ್ಡು ಬಂದ್ಬಿಡುತ್ತೆ. ಇವರೆಲ್ಲ ಆಧುನಿಕ ಭಯೋತ್ಪಾದಕರು. ಯಾರೂ ಕೂಡ ಶಾಸ್ತ್ರ, ಮಂತ್ರ, ತಂತ್ರಗಳು ಮತ್ತು ಬೇರುಗಳು ಅದರಿಂದ ನಿಮ್ಮ ಬಡತನವನ್ನು ಹೋಗಲಾಡಿಸಲು ಸಾಧ್ಯವಿಲ್ಲ. ಆ ರೀತಿ ಇದ್ದರೆ ನಮ್ಮ ಭಾರತ ಯಾಕೆ ಇಷ್ಟು ಒದ್ದಾಡಬೇಕಾಗಿತ್ತು? ಎಷ್ಟು ಜನ BPL ಕಾರ್ಡ್ ಹೋಲ್ಡರ್ಸಿದಾರ್ರಿ? 80 ಕೋಟಿ ಜನ ಭಾರತದಲ್ಲಿ ಬಡತನದ ರೇಖೆಯ ಕೆಳಗಡಿದ್ದಾರೆ. ಅಂದರೆ ನಿಮ್ಮ ಸನಾತನ ಧರ್ಮದಲ್ಲಿ ಶಾಸ್ತ್ರಗಳು ಇರಲಿಲ್ವೇ ಬಡತನ ಹೋಗಲಾಡ್ಸೋಕ್ಕೆ? ಅವ್ರಿಗೆಲ್ಲ ಗೊತ್ತಿರಲಿಲ್ವೇ? ಸ್ವಾಮೀಜಿಗಳಿಗೆ, ಸಾಧು ಸಂತರಿಗೆ, ಮಹಾನ್ ಗುರುಗಳಿಗೆ ಗೊತ್ತಿರಲಿಲ್ವೇ? ಈಗ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಕುಳಿತುಕೊಂಡು ಇದನ್ನು ಮಾಡಿಬಿಡ್ರಿ ಶ್ರೀಮಂತರಾಗ್ಬಿಡ್ತಾರೆ, ಇದನ್ನು ಮಾಡಿಬಿಡಿ ಶ್ರೀಮಂತರಾಗ್ಬಿಡ್ತೀರಿ, ಸಮಸ್ಯೆಗಳು ಹೋಗ್ಬಿಡ್ತಾರೆ. ಕೋರ್ಟ್ಗಳೇನಿರಬೇಕು? ಮುಚ್ಚಿಬಿಡಿ ಎಲ್ಲ ಕೋರ್ಟ್ಗಳನ್ನ. ಇವ್ರು ಕೊಡೋದು ಶಾಸ್ತ್ರ ಎಲ್ಲರಿಗೂ ಮಾಡಿಬಿಡಿ ರೆಗ್ಯುಲರಾಗೆ. ಪೊಲೀಸ್ ಸ್ಟೇಷನ್ಗಳೇ ಹಾಕಬೇಕು. ಅದಕ್ಕೆ ನಾನು ಇವತ್ತು ನಿಮಗೆ ಬೈತಾ ಇದ್ದೀನಿ, ಈ ಆಧುನಿಕ ಭಯೋತ್ಪಾದಕರ ಮಾತುಗಳನ್ನು ನಂಬಬೇಡಿ. ನನಗೆ ಗೊತ್ತು, ಗ್ಯಾರಂಟಿ ಕಾಮೆಂಟಲ್ಲಿ ನಾನು ಸಖತ್ತಾಗಿ ಬೈತೀರ ಅಂತ. ಐ ಡೋಂಟ್ ಕೇರ್. ನನ್ನ ಸಿದ್ಧಾಂತ ಏನಿದೆಯೋ, ನನ್ನ ಸತ್ಯವನ್ನು ಏನು ನಂಬಿದ್ದೀನೋ ಅದ್ರ ವಿಚಾರವನ್ನು ಮಂಡಿಸ್ತಾ ಇದ್ದೀನಿ ಅಷ್ಟೇ. ನೀವು ಕೇಳ್ಬೋದು, ಯಾಕೆ ಯೂಟ್ಯೂಬಲ್ಲಿ ಮಾತಾಡ್ತೀರಾ ನೀವು ಅಂತ. ನಾನು ಯೋಗ ಕ್ಲಾಸಲ್ಲಿ ಮಾತಾಡಿದರೆ 100-150 ಜನ ಕೇಳ್ತಾಯಿದ್ರು ನನ್ನ ಮಾತುಗಳನ್ನ. ಆದರೆ ಯೂಟ್ಯೂಬಲ್ಲಿ ಮಾತಾಡಿದ್ರೆ ಸಾವಿರಾರು ಜನಕ್ಕೆ ರೀಚ್ ಆಗುತ್ತೆ, ಲಕ್ಷಾಂತರ ಜನ ನೋಡ್ತಾರೆ. ಆ ದಿಸೆಯಿಂದ ನಾನು ಮಾತಾಡ್ತಾ ಇದ್ದೀನಿ. ನನ್ನ ಬಗ್ಗೆ ಯಾರು ಏನಾರ ಮಾತಾಡ್ಕೊಳ್ಳಿ,
ನಾನಿರುವ ತನಕ ನನ್ನ ಸಿದ್ಧಾಂತವನ್ನು ನಂಬಿ ನಿಮ್ಮ ಮುಂದುಗಡೆ ಇಡ್ತಾ ಇದ್ದೀನಿ. ಸ್ವೀಕರಿಸಿ. ಮುಗ್ಧ ಮನಸ್ಸುಗಳ ಮೇಲೆ ಆಕ್ರಮಣ ಮಾಡಲು ಅವಕಾಶ ಕೊಡಬೇಡಿ. ಕಾಯ್ತಾ ಇದ್ದಾರೆ. ಬರೀ ನಿಮ್ಮ ಮನಸ್ಸುಗಳ ದುರ್ಬಲತೆ ಉಪಯೋಗಿಸ್ಕೊಂಡು ಹಣ ಮಾಡೋಕ್ಕೆ ಕಾಯ್ತಾ ಇದ್ದಾರೆ. ಬದುಕುವ ರೀತಿ ಗೊತ್ತಿಲ್ಲ. ಬರೀ ಸುಳ್ಳು ಹೇಳ್ಕೊಂಡು ಜನನ ಸುಲಿಗೆ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಇದರ ವಿರುದ್ಧ ಹೋರಾಟ ಮಾಡಬೇಕಾಗಿ ಬಂದಿದೆ ಈಗ. ಯಾಕಂದರೆ ಮನುಷ್ಯನ ಮನಸ್ಸಿನ ಮೇಲೆ ಒತ್ತಡಗಳು ಜಾಸ್ತಿ ಆದಾಗ, ಸಂಬಂಧಗಳನ್ನು ನಿಭಾಯಿಸಲು ಸುಸ್ತಾದಾಗ, ಫೈಟ್ ಜಾಸ್ತಿ ಆದಾಗ, ಬದುಕಲು ಹೋರಾಟ ಜಾಸ್ತಿ ಆದಾಗ ಆ ಮನಸ್ಸು ವೀಕ್ ಆಗುತ್ತೆ. ಆಲ್ರೆಡಿ ಮನಸ್ಸು ಒತ್ತಡದಲ್ಲಿರುತ್ತೆ. ಆಗ ಎಲ್ಲರೂ ಹೇಳೋದನ್ನು ನಂಬ್ತಾರೆ. ವಿದ್ಯಾವಂತನಾದರೂ ಕೂಡ ನಂಬಿ ಮಾಡಬಾರ್ದೆಲ್ಲ ಮಾಡಿ ಸಮಸ್ಯೆಗಳಿಗೆ, ಸಂಘರ್ಷಗಳಿಗೆ ಸಿಗಾಕೊಂತಾನೆ. ಈ ರೀತಿ ಸಿಗಾಕೊಂಡು ನಿಮಾನ್ಸ್ ಆಸ್ಪತ್ರೆಯಲ್ಲೂ ಇದ್ದಾರೆ. ಅದನ್ನು ಎಪಿಸೋಡ್ ಮಾಡೋಕ್ಕೆ ತುಂಬ ಪರ್ಮಿಷನ್ ತೊಗೋಬೇಕು ನಾವು. ತುಂಬ ಕಷ್ಟ, ಪರ್ಮಿಷನ್ ಸಿಗ್ತಾ ಇಲ್ಲಾಂದರೆ ಮಾಟ ಮಂತ್ರದ ಮಾತನ್ನು ನಂಬಿ ಮೋಸ ಹೋಗಿ ಹುಚ್ಚಾಸ್ಪತ್ರೆಗೆ ಸೇರಿರೋರಿದ್ದಾರೆ. ಅವರು ಡಾಕ್ಟ್ರು ನನಗೆ ಇಂಟ್ರ್ಯೂ ಕೊಡೋಕ್ಕಾಗ್ತಾಯಿಲ್ಲ, ಪ್ರೆಷರ್ ಇದೆ, ಅದು ತುಂಬ ಪರ್ಮಿಷನ್ ತೊಗೋಬೇಕು. ಆ ಪೇಷಂಟನ್ನು ಇಂಟ್ರ್ಯೂ ಮಾಡಬೇಕು, ಎಲ್ಲೆಲ್ಲಿ ಮಾಟ ಮಾಡಿಸೋ ಅದನ್ನು ಮಾಡಬೇಕು. ದೊಡ್ಡ ಪ್ರಾಜೆಕ್ಟು, ನೋಡೋಣ. ನಾವು ಹೈಯರ್ ಲೆವೆಲಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಲೆವೆಲಲ್ಲಿ ಟ್ರೈ ಮಾಡ್ತಾಯಿದ್ದೀವಿ. ಸಮಾಜಕ್ಕೆ ಸತ್ಯವನ್ನು ತಿಳಿಸ್ಬೇಕು ಅಂತ. ಅದು ಪ್ರೈವಸಿ ಬರುತ್ತೆ, ಅದಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಅದು ಬಂದರೆ ನಿಮ್ಗೆ ಒಬ್ಬೊಬ್ಬರ ಜಾತಕವನ್ನು ಬಿಚ್ಚಿಡ್ತೀನಿ. ಥ್ಯಾಂಕ್ ಯು. ತುಂಬ ಕೋಪದಲ್ಲಿ ಮಾತಾಡಿದ್ದೀನಿ. ಅಂತರ್ಮುಖಿ ಸದಾ ಸುಖಿ. ಧನ್ಯವಾದಗಳು.